ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬ್ರೇಕ್ಫಾಸ್ಟ್ ನಮ್ಮದು. ಬ್ರೇಕ್ಫಾಸ್ಟ್ ನಿನ್ನೆ ಅಮ್ಮ ಮಾಡಿದ ಇಡ್ಲಿ, ಸಾಫ್ಟ್ ಇಡ್ಲಿ. ನಾವು ಹೇಳಿದರೆ ಸಾಫ್ಟ್ ಬರಲ್ಲ ಅಂತ ಹೇಳ್ತಾ ಇದ್ರು, ಸಾಫ್ಟ್ ಬಂದಿತ್ತು ನಿನ್ನೆ. ನಾನು ಹಾಗೆ ಹೇಳ್ಬೇಡ, ಒಂದ್ ವೇಳೆ ಇಡ್ಲಿ ಹಾಳಾದ್ರೆ ಎಲ್ಲ ಮರ್ಯಾದೆ ಹೋಗ್ತದೆ ಅಲ್ಲ, ಹಾಗೆ ಮರ್ಯಾದೆ ಹೋಗಲ್ಲ. ಆಮೇಲೆ ಕೂಡ ಇಡ್ಲಿನೇ ಆಗುತ್ತಲ್ಲ, ಫಂಕ್ಷನ್ಗೆಲ್ಲ ಇಡ್ಲಿ ಅಷ್ಟು ಒಳ್ಳೇದು ಬರೋದಿಲ್ಲ. ಅದು ಹಾಗೆ ಯಾವಾಗ್ಲೂ ನಾವು ಸ್ವಲ್ಪ ಮಾಡ್ತೀವಲ್ವಾ, ನಮಗೆ ಅಂತ ಅವಸರದ ಅದು ತುಂಬಾ ಸಾಫ್ಟ್ ಬರುತ್ತೆ. ಇಡ್ಲಿ ಸ್ವಲ್ಪನೇ ಮಾಡಿ, ತುಂಬಾ ಮಾಡ್ಲಿಲ್ಲ. ಒಂದೊಂದ್ಸಲ ಎಂತ ಅಂತ ಗೊತ್ತಿಲ್ಲ, ತಪ್ಪು ಇಡ್ಲಿದು ತಪ್ಪು. ಓಕೆ, ಇವಾಗ ಇಡ್ಲಿ ಹಾಗೂ ಅದರೊಂದಿಗೆ ಟೀ. ಎಂತಮ್ಮ, ಇಡ್ಲಿ ಅದರೊಂದಿಗೆ ಸಾಂಬಾರ್ ಬೇಡ ನನಗೆ ಟೀ ಸಾಕಾಗುದು ಇಡ್ಲಿ. ಇಲ್ಲಿ ಎಂತ ನಡೀತಾ ಉಂಟು ನಿಮ್ದು ಕೈ ಮಗಳದು? ಮಕದಿ ಕೈ ಅಮ್ಮಂದು. ಎಲ್ಲಿಂದಮ್ಮ ಇದು? ಬಂಟ್ವಾಳದ ಸೌತೆಕಾಯಿ. ಬಂಟ್ವಾಳ ಇಲ್ಲಿ ಮನೆಯಲ್ಲಿ ಆಗಿದ್ದ? ಹೌದಾ? ಚೆನ್ನಾಗಿದೆ ಅಲ್ಲಮ್ಮ? ತುಂಬಾ ಆಗುತ್ತಾ? ಇಲ್ಲಿ ಇವತ್ತು ಅಡಿಗೆಗೆ ಎಂತ ಮಾಡ್ತಾ ಇದಾರೆ ಅಂದ್ರೆ, ಇದು ಸೌತೆಕಾಯಿ ಪಚ್ಚಡಿ. ಎಂತ ಅಮ್ಮ ಅದು? ಪಚ್ಚಡಿ ಅದು ಕುಂಬಳಕಾಯಿ ಕೂಡ ನೋಡಿ ಮನೆಯಲ್ಲಿ ಆಗಿತ್ತು. ನುಗ್ಗೆಕಾಯಿ ಕೂಡ ಮನೆಯಲ್ಲಿ ಆಗಿತ್ತು. ಇದು ಟ್ಯೂಬ್ ಕೂಡ ಮನೆಯಲ್ಲಿ ಆದದ್ದು. ನೀರುಳ್ಳಿ, ಸೌತೆಕಾಯಿ ಕಟ್ ಮಾಡಿ ಹಾಕೋದು. ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸಾಸಿವೆ, ಒಣಮೆಣಸು ಇಷ್ಟನ್ನು ಹಾಕಿ, ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿಬಿಡಿ. ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ ಅಷ್ಟೇ. ಇವಾಗ ಮಧ್ಯಾಹ್ನಕ್ಕೆ ಸಾಕು. ಯಾರಿಗೂ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಏನಂತ ಗೊತ್ತಿಲ್ಲ, ಎಲ್ಲರ ಹೊಟ್ಟೆ ಸರಿ ಇಲ್ಲ. ಸರಿ ಉಂಟು, ಯಾಕೆ ಲೈಟ್ ಆಗಿ ಫುಡ್ ಮಧ್ಯಾಹ್ನಕ್ಕೆ. ನಂದು ಸರಿ ಉಂಟು. ಅವಳದು ಇದು ಸರಿ ಇಲ್ಲ. ಎಂತ ಎಂತ ಗುಂಡ ಎಂತ ಹೇಳಿದ್ದು? ತಲೆ ಸರಿ ಇಲ್ಲ ಅಂತಲ್ಲ ಮಾಡ್ತೇನೆ. ರೆಡಿ ಆಯ್ತು ನೋಡಿ. ಈಗ ಊಟ ಮಾಡೋದು ನಾವು. ಬಿಸಿ ಬಿಸಿ ಗಂಜಿ ಹಾಗೂ ಇದು ಚೆನ್ನಾಗಿರುತ್ತೆ. ಫುಲ್ ಮಲ್ಪುಲಿ ಅಂಕಲೇನ ಬಂಜಿ ಲೋಟ ಗೀತಿ ಆಂಟಿ ಲೆವಿಚನ್ ದಿಸೋಜಾ ಹೈವಿಟ್. ಗಿಡ್ಡ ಈ ಒಂದು ಮಂಗನ ಕುಮಾರ್ ನನಗೆ ನೀನ್ ಹೇಳಿದಲ್ಲ ಪಿಂಕ್ ಮತ್ತು ಬ್ಲೂ ಹಾಕೋಣ ಅಂತ ಹೇಳಿ. ನಂಗೆ ಗೊತ್ತಿತ್ತು ಚಿಕ್ಕದ ಅಂತ. ವೈಟ್ ಹಾಕಿ, ಮೊದಲು ವೈಟ್ ಹಾಕ್ತಿದ್ವಲ್ಲ ಅದೇ ಹಾಕಿ. ಹೊಸ ಫ್ಯಾಷನ್ ನಿನ್ನ ತಲೆ ಹೊಸ ಫ್ಯಾಷನ್. ಓಕೆ, ಇದು ಪರವಾಗಿಲ್ಲ, ಇದು ಶಾರ್ಟ್ ಉಂಟು, ಪರವಾಗಿಲ್ಲ. ಅದೇ ಇದು ನಮ್ದು ತುಂಬಾ ಓಲ್ಡ್ ಮಂಚ. ಆವಾಗ ಸ್ವಲ್ಪ ಕಷ್ಟದಲ್ಲಿ ತಗೊಂಡಿದ್ದು ನಾವು ಇದು ಅಲ್ಲ. ಇದೊಂದು 5 years ಮೊದಲ ಅಂತಲ್ಲ. 5 years ಮೊದಲು.
5-6 ಇಯರ್ಸ್ ಆಯಿತು ಮೇ ಬಿ. ಮನೆಗೆ ತಗೊಂಡಿದ್ದೆ ನಮ್ದಲ್ಲ, ಅಲ್ಲಿ ಏನಿರ್ಲಿಲ್ಲ ನಮ್ಗೆ. ಹಾ, ಹೌದು. ಒಂದು ಮಂಚ ತಗೊಂಡಿದ್ವಿ, ಒಂದು ಸೋಫಾ, ಇದೆಲ್ಲ ಒಂದೊಂದಾಗಿ ತಗೊಂಡಿದ್ವಿ ನಾವು. ಇವಾಗ ಕೂಡ ಯೂಸ್ ಮಾಡ್ತಾ ಇದ್ವಿ. ಅಮ್ಮನ ಮನೆಯಲ್ಲಿ ಇಟ್ಟಿದ್ದು, ಮತ್ತೆ ಇಲ್ಲಿಗೀಗ ಅಗತ್ಯ ಉಂಟಲ್ವಾ. ನನಗೆ ನಿಜವಾಗ್ಲೂ ಬೇಡ ಇತ್ತು ಇದು, ಯಾಕಂದ್ರೆ ಹೊಸ ಮನೆಗೆ ಇದೆಲ್ಲ ಆಗುದಿಲ್ಲ. ಅಲ್ಲೇ ಇರ್ಲಿ ಅಂತಾನೆ ಎನಿಸಿದ್ ನಾವು, ಆದ್ರೆ ಇವಾಗ ಇಲ್ಲಿ ಸ್ವಲ್ಪ ಅಗತ್ಯ ಉಂಟು, ಹಾಗೆ ತಗೊಂಡು. ಓಕೆ, ಇದು ಬೆಡ್ ಫ್ಲೋ ಮ್ಯಾಟ್ರಸ್. ಇದು ಅಂದರೆ ಅಲೋವೆರಾ. ನಿಮ್ಗೆ ಇದರಲ್ಲಿ ಹೀಟ್ ಎಲ್ಲ ಆಗಲ್ಲ, ಕೂಲ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಆರ್ಥೋ, ಇದು ಬೆನ್ನು ಅದೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಆರ್ಥೋ. ಇದು ಇದರದ್ದು ಬೇಕಿದ್ರೆ ಲಿಂಕ್ ನಾನು ಹಾಕ್ತೀನಿ. ನಾವು ಸುಮಾರು ಟೈಮಿಂದ ಯೂಸ್ ಮಾಡ್ತಾ ಇದ್ದೀವಿ, ಹೊಸತ್ತಲ್ಲ ಇದು. ಇದಕ್ಕಿಂತ ಮೊದಲು ನಾನು ತೋರಿಸಿದ್ದೀನಿ, ಆ ಮನೆಗೆ ಹೊಸತ್ತು ತಗೊಂಡು ಬಂದಿದ್ದಲ್ಲ, ಮನೆಗೆ ಹೌದು 2 ವರ್ಷ ಆಯ್ತು ಅಂತ. ಇನ್ನೊಂದುಂಟು ಅದ್ರ ಮೊದಲಿದ್ದು, ಅದರ ಮೊದಲು ಅದು ವೇಕ್ ಫಿಟ್. ಅಲ್ಲಿಗೆ ತಗೊಂಡು ಬಂದಿದ್ದು ವೇಕ್ ಫಿಟ್ ಇದು. ಅದು ಕೂಡ ಚೆನ್ನಾಗಿದೆ, ಅದು ಕೂಡ ಆರ್ಥೋನೆ. ಅದು ಮಕ್ಕಳ ರೂಮಲ್ಲಿದೆ. ಇದು ಸ್ಲೋ ಎಲ್ಲಿ ಉಂಟಿದು ಎಂತ ಕವರ್. ಕವರ್ ಅದು ಹೊಸತನ್ನು. ಇದು ಮಾತ್ರ ನಾವು ಹೊಸದು ತಗೊಂಡು ಬಂದ್ವಿ ಕವರ್ ಇದಕ್ಕೆ. ಇನ್ನೊಂದು ಇದ್ರ ಮೇಲೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ, ಇಲ್ಲದಿದ್ರೆ ಬೇಗ ಹಾಳಾಗುತ್ತೆ. ಇದು ಆಗ್ಬೋದಲ್ಲ ಅದಕ್ಕೆ? ಆಗ್ಬೋದು. ಇದು ಕವರ್ ಏನು ಗೊತ್ತುಂಟಾ, ವಾಟರ್ ಪ್ರೂಫ್, ಬ್ರೀದೇಬಲ್ ಕೂಡ, ಅಂದ್ರೆ ಸೆಕೆ ಆಗುದಿಲ್ಲ ನಿಮ್ಗೆ ಹಾಕಿದ್ರೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ ಇದು ವಾಶ್ ಎಲ್ಲ ಮಾಡ್ಬೋದು ನೀವು. ಹಾಕು ಮತ್ತು ಸರಿ ಇಡೋಣ, ಹಾಕಿ ಇಡೋಣ. ಓಕೆ ನೋಡಿ, ಈ ರೀತಿ ಕವರ್ ಬರುತ್ತೆ ಇದಕ್ಕೆ ಮೇಲ್ಗಡೆಯಿಂದ. ಇದರ ಮೇಲೆ ಬೇಕಿದ್ರೆ ನೀವು ಬೆಡ್ಶೀಟ್ ಹಾಕಿದ್ರೆ ಆಯ್ತು. ಕಂಫರ್ಟೇಬಲ್ ಆಗದಿದ್ರೆ ಇದರ ಮೇಲೆ ಒಂದು ಬೆಡ್ಶೀಟ್ ಹಾಕಿದ್ರೆ ಇದಕ್ಕೆ ಏನಾಗಲ್ಲ, ಬೆಡ್ಡಿಗೆ ನಮ್ದು ಏನು ಇದಾಗುದಿಲ್ಲ. ಇದು ಈ ತರ ನೋಡಿ. ಈ ನಮ್ಮ ಡಾಗಿ ಡೋನ್ ಎಕ್ಸಾಮ್ ಎಲ್ಲ ಆಯಿತು, ಈಗ ಬಂದಿದ್ದಾನೆ ಮಲ್ಕೊಂಡು, ಈಗ ಎದ್ದಿದ್ದಾನೆ ಅವನು. ನೋಡಿ ಮುಖ ಹಿಂಗೆ ಆಗಿದೆ ಪಾಪ. ಎಕ್ಸಾಮ್ ಹೇಗಿತ್ತು? ಅವರೆಲ್ಲ ಹೊರಗೆ ಹೋಗಿದ್ದಾರೆ, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಮತ್ತೆ ಆಯ್ತು, ನನಗೆ ಓದ್ಲಿಕ್ಕೆ ಉಂಟು. ಎಷ್ಟು? ಯಾವುದೆಲ್ಲ? ನಾಳೆ ಯಾವ ಎಕ್ಸಾಮ್? ಹಿಂದಿ. ಹೌದಾ? ಏನಾಗಿದೆ ನಿಂಗೆ? ಎಷ್ಟು ಇನ್ನೂ ನಿದ್ದೆ ಬರ್ತುಂಟಾ? ಅದೆಂತ ನೀವು ಹೆಡ್ಏಕ್ ಸ್ವಲ್ಪ. ನಿನ್ನ ರಾತ್ರಿ 2 ಗಂಟೆಗೆ ಮಲಗಿದ್ದೆ ಅಲ್ಲ? 2 ಗಂಟೆ ಮಲಗಿ 4 ಗಂಟೆಗೆ ಎದ್ದಿದ್ದೆ. ಹಾಗೆ ಎದ್ದಿಯಾ? 2 ಗಂಟೆ ನಿದ್ದೆ ಸಿಕ್ಕಿದ್ರೆ ಏನಾಗ್ತದೆ ಮತ್ತೆ? ಏನಾಗೋದಿಲ್ಲ. ಹಂಗೆ ಆಗುತ್ತೆ. ಓಕೆ, ಮತ್ತೆ ಸಿಗುವ, ಬಾಯ್. ಇವನು ಎಲ್ಲಿಗೆ ಹೋಗಿ ಬಂದಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಊಟ ಸಹ ಮಾಡಲಿಲ್ಲ ಸರಿಯಾಗಿ. ಯಾಕೆ ಅವನಿಗೆ ಗೊತ್ತು, ಅವನಿಗೆ ಯಾವ ಫ್ಯಾಷನ್ ಶೋಗೆಲ್ಲ ಹೋಗಿ ಬರ್ತಾನೆ. ನೋಡಿ ಇವನನ್ನು, ಇದೇ ಮುಖ. ಎಲ್ಲಿ ಹೋಗಿ ಬಂದಿದ್ದಾನೆ ಅವನಿಗೆ ಗೊತ್ತಿರ್ಬೋದು. ಎಲ್ಲಿ ಹೋಗಿದ್ಯಾ? ಎಕ್ಸಾಮ್ ಬರ್ದಿದ್ಯಾ? ಮತ್ತೆ ಇದು ಮುಖದಲ್ಲಿ ಎಂತ? ಎಕ್ಸಾಮ್ ಅಲ್ಲಿ ಇದೆಲ್ಲ ಆಗ್ತದಾ? ಇಷ್ಟು ಗಲೀಜ್ ಮಾಡಿದ್ಯಾ? ಮುಖ ತೊಳಿಲಿಲ್ಲ ಇನ್ನು ಬಂದು? ನೀನ್ ಮಲಗಿರುವಾಗ ಇದೆಲ್ಲ ಹಾಕಿ ಮಲಗುದಾ ರೋಯ್? ಮೋಸ್ಟ್ಲಿ ಇಟ್ಟು ನೋಡಿ ಇದೆಲ್ಲ ಇವನು.
ಎಲ್ಲರೂ ಹೊರಗೆ ಹೋಗಿದ್ದಾರೆ. ಅದಕ್ಕೆ ವಿನ್ಯಾಸ್ ನಮಗೆ ಲಾಸ್ಟ್ ಒಂದು ಚಹಾ ಮಾಡಿ ಹೋಗ್ತಾ ಇದ್ದಾನೆ. ಯಾರಿಲ್ಲ ಅಲ್ಲ. ಬಾಯ್ ಬಾಯ್ ಬಾಯ್. ಬಾಯ್. ಅದು ನಿಂತ ಓಕೆ, ಇವಾಗ ಅಡಿಗೆ ನೈಟಿಗೆ ಒಂದು ಕೂಡ ವೆಜ್ಜೆ ಮುಲ್ಲಂಗಿ ಹಾಗೂ ಇದು ಇದು ಫ್ರೈ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ನುಗ್ಗೆಕಾಯಿ ಮೀನು ಮಸಾಲಾನೇ ಹಾಕೋದು ಇದಕ್ಕೆ, ಬೇರೆ ಏನಿಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಆಯ್ತು ಅಷ್ಟೇ. ರೈಸ್ ಕಳ್ಳ 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 ರೈಸ್ ಕಳ್ಳ. ನೋಡಿ, ಇದು ಶೇಂಗಾ ಶೇಂಗಾ ಹಸಿ ಶೇಂಗಾ ಬೀಜ. ಇದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ, ನೀರು ಹಾಕಿ. ಓಕೆ, ಶೇಂಗಾ ಇವಾಗ ಸ್ವಲ್ಪ ಇದು ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ತಿನ್ನಲಿಕ್ಕೆ ನಮಗೆ ನನ್ನ ಸ್ವರ ಹೋಗಿದೆ. ಆಮೇಲೆ ಸ್ನ್ಯಾಕ್ಸಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಈವ್ನಿಂಗ್ಗೆ. ಇದನ್ನು ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ, ಅಲ್ಲಿಂದ ನೋಡಿ ನೀವು. ಆಮೇಲೆ ಅಮ್ಮ ಪಾಯಸ ಮಾಡ್ತಾ ಇದ್ದಾರೆ ಇವತ್ತು. ಈ ಮನೆಗೆ ಬಂದು ನಾವು ಸ್ವೀಟ್ ತಿನ್ನಲಿಲ್ಲ, ಹಾಗೆ ಇವತ್ತು ಕೀರು ಯಾವುದ್ರದ್ದು ಎಂತ ಹೇಳ್ತಾರೆ, ಸೋರೆಕಾಯಿ ಕೀರು ಸೂಪರ್ ಆಗುತ್ತೆ. ಓಕೆ, ಈ ರೆಸಿಪಿಯನ್ನು ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಹಾಗಾಗಿ ಅಲ್ಲಿಂದ ನೀವು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ನೀವು ಈ ರೀತಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೋರೆಕಾಯಿ ಪಾಯಸ ಮಾಡೋದಂತ. ಸೋರೆಕಾಯಿ ಸಣ್ಣ ಸಣ್ಣ ಇದು ಎಲ್ಲ ತುಂಡು ಮಾಡಿ ಇಟ್ಟಿದ್ದಾರೆ. ಈಗ ಕುಕ್ಕರಲ್ಲಿ ಹಾಕೋಣ ಬೇಯಿಸ್ಲಿಕ್ಕೆ.
ಶೇಂಗಾ ಬೇಯಿಸಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ನೀರುಳ್ಳಿ, ಕೊತ್ತಂಬರಿ, ಲೆಮನ್, ಚಾಟ್ ಮಸಾಲ ಹಾಕಬೇಕಿತ್ತು, ಆದರೆ ಚಾಟ್ ಮಸಾಲ ಸಿಗಲಿಲ್ಲ. ಆಮೇಲೆ ಉಪ್ಪು ಹಾಕಿ ಬೇಯಿಸಿದ್ರಿಂದ ಉಪ್ಪು ಬೇಡ. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ತೀನಿ ಆಮೇಲೆ ನಾನು. ಬೇಕಿದ್ರೆ ನೀವು ಟೊಮೆಟೊ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಈ ರೀತಿ ಸ್ನ್ಯಾಕ್ಸಿಗೆ ನೀವು ತಿನ್ಬೋದು. ಇಲ್ಲಿ ಇವಾಗ ನಾನು ಸ್ವಲ್ಪ ಆಮ್ಚೂರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಾಗುತ್ತೆ. ಓಕೆ, ಅದಕ್ಕೆ ಚಾಟ್ ಮಸಾಲ ಬೇಕಿತ್ತು. ಚಾಟ್ ಮಸಾಲ ಎಲ್ಲಿ ಉಂಟ ಇಲ್ಲ, ಖಾಲಿಯಾಗಿದ್ದಿರಬೇಕು. ಉಳಿದದೆಲ್ಲ ಹಾಕಿದ್ದೀವಿ. ಕ್ಯಾರೆಟ್ ಬೇಡ, ಹಾಕಿ ತಗೊಂಡೋಗಿ. ಈಗ ನೀರಾಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಎಂತ ಮಾಡ್ರಿ ಎಲ್ಲರಿಗೂ ಕೊಡು. ಅಮ್ಮ ತಗೊಂಡು ಹೋಗಲ್ವಾ? ಸ್ವಲ್ಪ ಕೈಯಲ್ಲಿ ತಗೊಂಡೋಗ್ಲಿಕ್ಕೆ ಹೇಳು. ಹೋದ್ರು ಡ್ಯಾಡಿ ಹಾಗೂ ಮಮ್ಮಿ ಇಬ್ರು ಕೂಡ ವಾಕಿಂಗ್ ಎಲ್ಲಿ ಗೊತ್ತಿಲ್ಲ, ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಎಂತ ನಾವು ಸ್ವಲ್ಪ ತಿನ್ನು ಆಯ್ತಾ? ಚೆನ್ನಾಗಿದೆ. ಬೆಲ್ಲ ಪರಿಮಳ ಬರ್ತಾ ಉಂಟು. ಏಲಕ್ಕಿ ಹಾಕಲಿಲ್ಲ? ಲಾಂಡ್ರಿ ಓಪನ್ ಆಗಿದೆ, ಅಲ್ಲಿಂದ ಇಲ್ಲಿ ತನಕ ಕೆಲಸ. ಫ್ರೀ ಹ್ಯಾಂಗರ್ ಕೂಡ ಸಿಕ್ಕಿದೆ. ಈಚೆ ಒಂದು ಆಚೆ ಎಷ್ಟು ಬಟ್ಟೆ. ಹ್ಯಾಂಗರ್ ಇಲ್ಲಮ್ಮ, ಹ್ಯಾಂಗರ್ ಇಲ್ಲ, ಹ್ಯಾಂಗರ್ ರಾಡೇ ಇಲ್ಲ, ಹಾಕಿ ಬಿಟ್ಟಿಲ್ಲ.